ಮಿಸ್ಟರ್ KS13 ಅಂದ್ರೆ ನೀವೇನಾ? ಅನುಮಾನೇನಾ? ಸೈಡ್ ಕಂಟೆಂಟ್ ಸಿಗ್ತಾ ಐತೆ. ಅವ್ವ ಯಾರ್ದಿದ್ದು ಗಾಡಿ? ನಿಮ್ದಾ? ಎಲ್ಲ ಇದ್ಯಾಕೆ ಸುಮ್ಮನೆ ಒಂಥರ ಲವ್. ಗಾಡಿ ಬಂದವಪ್ಪ ಇವತ್ತು. 18-19 ಗಾಡಿ ಬಂದವಲ್ಲ ಗುರು. ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವ್ದು ಗೊತ್ತಾ? ಒಂದು RX-Z ಬಂದಿದೆ, ASN ಬ್ಲಾಕ್ಸ್ ಅವ್ರದ್ದು. ತೋರಿಸ್ತೀನಿ. ನಡ್ರು ನಿಧಾನಕ್ಕೆ ಹೋಗ್ರಪ್ಪ, ಫಾಸ್ಟ್ ಆಗಿ ಹೋದ್ರೆ ನಿಮ್ ಸಾಮಾನ್ ಮೇಲೆ ಆಣೆ. ಬೆಳಗ್ಗೆ ಒಳ್ಳೆ ಆನಂದ ಮಾತ್ರ. ಮಜಾನ ಮಜಾ. ಏನ್ ಸೌಂಡ್ ಬರ್ತದ್ಲ ಗೌಡ, ಅವ್ ಮಸ್ತ್ ಆಗೈತ್ ಕಣ. ಆ ಗಾಡಿ ಸೌಂಡ್ಗೋಸ್ಕರ ಆ ಗಾಡಿ ಹಿಂದೆ ಹೋಯ್ತೀನಿ ಇವತ್ತು. ಒಳ್ಳೆ ಮಜಾ, ಏನ್ ಆನಂದ ಗುರು. ಸಂಗೀತ ಆಡ್ದಂಗ ಆಗ್ತೈತೆ ಸೌಂಡಿಗೆ. ಆನಂದ ಪರಮಾನಂದ. ಅಜ್ಜಿ RX ಸೌಂಡ್ ಕೇಳಕ್ಕೆ ಮಜಾ ಮಾತ್ರ. ಇದಪ್ಪ ಮೈಸೂರಲ್ಲಿ ಮಾಡಿಫೈ ಮಾಡಿಸಿದ ಇದು RX ಸೌಂಡ್ ಮಗ. ಅದು ಗಾಡಿ ಇದು ಮೆಟ್ರೋ ಸ್ಟೇಷನ್ ಕೆಳಗಡೆ ಬರ್ತಾ ಇದ್ರೆ ಏನ್ ಮಜಾ ಅಂದ್ರೆ ಮಜಾ ಸೌಂಡ್ ಕೇಳಕ್ಕೆ. ಸಿಕ್ಕಾಬಟ್ಟೆ ಗಾಡಿ ಇವತ್ತು. ಫುಲ್ ಮಜಾ, ಫುಲ್ ಸೈಕ್, ಫುಲ್ ರೈಡ್, ಫುಲ್ ಜೋಶು. ಚಳಿಗೆ ಕೈಕಾಲು ಆಡಲ್ಲ. ಚಳಿ 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 ಚಳಿ. ಎಲ್ಲರೂ ಬೈಸೆಲ್ಲ ಬರ್ತಾವ್ರೆ. ಇವತ್ತು ಗೋಸ್ಟ್ ವಿಲೇಜ್ಗೆ ಹೋಗ್ತಾ ಇದೀವಿ. ಗೋಸ್ಟ್ ವಿಲೇಜ್ ಏನಿರುತ್ತೆ ಗೋಸ್ಟ್ ವಿಲೇಜ್ ಅಲ್ಲಿ, ಏನ್ ಕತೆ ನೋಡೋಣ. ಫುಲ್ ಏನ್ ಇಲ್ವಂತೆ, ಅಂದ್ರೆ ಮನೆಗಳೆಲ್ಲ ಇದೆ ಖಾಲಿ ಖಾಲಿ ಅಂದ್ರು. ನಾನೊಂದು ವಿಡಿಯೋಲಿ ನೋಡಿದ್ದೆ. ಒಂದ್ಸಲ ವಿಸಿಟ್ ಹಾಕೋಣ, ಹಂಗೆ ಇನ್ನೇನಾದ್ರು ಪ್ಲೇಸ್ ನೋಡ್ಬೋದು. ಒಂದ್ಸಲ ಅಕ್ಕಪಕ್ಕದಲ್ಲಿ ನೋಡ್ಕೊಂಡ್ ಬರೋಣ, ಚೆನ್ನಾಗಿರುತ್ತೆ. ತುಂಬಾ ಜನ ಹುಡುಗರು ಇದಾರೆ ಇವತ್ತು, ಒಳ್ಳೆ ಮಜಾ. A few moments later. ರೊಚ್ಚಿಗೆ ಈಗ ಹೋದ್ರು. ದೇವರೇ ಪಾಪ, ASN ಬರೋ ಗಾಡಿ ರಿಮ್ ಬೆಂಡ್ ಆಗಿ ವಾಬ್ಲಿಂಗ್ ಗುಡ್ಸಂತೆ ಗಾಡಿ. ಅವ್ರು ಹಂಗೆ ಅರ್ಧಕ್ಕೆ ವಾಪಸ್ ಹೋಗ್ಬಿಟ್ರು. ಸೊ ಬೇಜಾರಾಗ್ತಾ ಇದೆ. ಜೊತೆಲಿ ಬಂದವ್ರು ಪಾಪ ಅರ್ಧಕ್ಕೆ ಹೋಗ್ಬಿಟ್ರಲ್ಲ ವಾಪಸ್ ಅಂತ. ಇರ್ಲಿ ASN ಬ್ರೋ, ನೆಕ್ಸ್ಟ್ ಟೈಮ್ ಗಾಡಿ ರೆಡಿ ಆದ್ಮೇಲೆ ಜೊತೆಲಿ ಬನ್ನಿ, ಏನೋ ಪ್ರಾಬ್ಲಮ್ ಇಲ್ಲ. ಸಮ್ಟೈಮ್ಸ್ ಈ ತರ ಆಗುತ್ತೆ, ಬಟ್ ನಿಮ್ಗೇನು ಆಗಿಲ್ವಲ್ಲ, ಅದೇ ಖುಷಿ, ಅದೇ ಒಂದು ಧೈರ್ಯ, ದೇವ್ರ ದಯೆ, ಅದೇ ಒಂದು ನಂಬಿಕೆ. ವಿಡಿಯೋ ಹಾಕುದ ವಾಬಲ್ ಹೆಂಗ್ ಆಯ್ತು ಅಂದ್ರ, ಇವಾಗ ನಿಂತ್ಕೊಂಡು ಹಿಂಗ್ ಅಂದಲ್ವೇ ಕುತ್ಕೊಂಡು ಆ ತರ ಬ್ರೋ. ಸದ್ಯ ಬೀಳಿಲ್ಲ ಅವನು. ಅಯ್ಯಪ್ಪ, ರಿಮ್ಮೆ ಬೆಂಡಾಗೋಯ್ತು. ಮತ್ತೆ ಹೋಯ್ತಿಲ್ಲ. ಏನ್ ಮಾಡಕ್ಕಾಯ್ತದೆ, ಸಮ್ ಟೈಮ್ಸ್ ಹಿಂಗ ಆಗುತ್ತೆ. ಟೈಮು ಗ್ರಾಚಾರ ಕೆಟ್ಟಾಗ. ಪಾಪ ಮಧ್ಯ ರೋಡಲ್ಲಿ ಏನಾರು ಸಿಂಗಲ್ ರೋಡ್ ಅಲ್ಲಿ ಏನಾರು ಆಗಿದ್ರೆ ಏನ್ ಮಾಡೋದು? ಇರ್ಲಿ ತೀಗ ಮುಚ್ಕೊಂಡು ನಡ್ರು. ಸೀಡ್ಲೆಸ್ ನನ್ ಮಗನೇ. ಇಡ್ಲಿ ಮನೆಯಲ್ಲಿ ತಿಂಡಿ ತಿಂದ್ವಿ. ಇಡ್ಲಿ ಸೂಪರ್ ಆಗಿತ್ತು. ತುಂಬಾ ಹಳೆ ಹೋಟ್ಲು, ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಕನಕಪುರ ಶೌಟ್ಸ್ ಅವ್ರು ಬಂದಿದ್ದಾರೆ RX-100 ಅಲ್ಲಿ. ಈಗ ಇನ್ನೊಂದು 30 ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ. ರೀಚ್ ಆದ್ಮೇಲೆ ಅಲ್ಲೇ ವಿಡಿಯೋ ಮಾಡೋಣ ಅನ್ನೋ ಪ್ಲಾನ್ ಇದೆ. ಬನ್ನಿ, ಅಲ್ಲೇ ಸಿಗ್ತೀನಿ ಡೈರೆಕ್ಟು. ಹೆಂಗಿರುತ್ತೋ ಏನೋ ಆಫ್ ರೋಡ್, ಏನು ಕತೆನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಬ್ರೋ ನಿಲ್ಸ್ಕೊ, ಟೈಮ್ ಸಿಗುತ್ತೆ ಹೊಡಿಬೋದು. ಯಾಕೆ ಗೊತ್ತಾ, ಟೈಮ್ ಸಿಕ್ಕರೆ ನಾವು ಹೊಡಿಬೋದು. ರೂಪಿ ನಿಲ್ಸ್ಕೊ, ಒಂದೇ ಸ್ಟ್ರೆಚಲ್ಲಿ ಹೋಗ್ಬೋದು. ನಿಧಾನಕ್ಕೆ ಹೋಗೋಣ, ತಡಿ ಬ್ರೋ. ತಡಿ ಗುರು, ತಡಿ, ಹೋಗ್ಬೇಡ ತಡಿ.
ಇಲ್ಲಿ ಹುಡುಗರು ಏನು ಮಾಡೋದು ತಪ್ಪು ಗೊತ್ತಾ, ಗುಂಪಲ್ಲಿ ಬಂದರು. ನಾವು ಆ ಸೈಡಲ್ಲಿ ಬರೋಣ ಬ್ರೋ, ಓಕೆನಾ? ಒಬ್ಬೊಬ್ಬರಾಗಿ ಬರೋಣ. ಮುಂದೆ ನಿಂತ್ಕೊಳಕ್ಕೆ ಹೋಗ್ಬಿಡಿ, ಅವ್ರು ಹೋಗ್ಬಿಡೆ ಕೇಳಿ. K30 K30 ಗಾಡಿಯಲ್ಲಿ ಏಯ್, ನೀವು ಗುಂಪಲ್ಲಿ ಬಂದ್ರಿ, ಅದೇ ಮಾಡಿ ತಪ್ಪು. ಇಲ್ಲ ಅವ್ರು ನೋಡು, ಮಹಾನ್ ಅವ್ರು ಇವರು ಮತ್ತೆ ಇನ್ನೊಬ್ರು ಇಲ್ಲಿ. ಏನಿಲ್ಲ, ಆಫ್ ರೋಡ್ ಒಂದು ಅವನು ಶ್ರೀ ಈ ರೇಂಜ್ಗೆ ಐತೆ ನನಗೂ ಗೊತ್ತಿರಲಿಲ್ಲ. ಹಲೋ ಬಾರ ಅಪ್ಪಿ, ಹತ್ತಿಸ್ಬೋದು ಬನ್ನಿ. ಆಂಜನೇಯ ಅಂತ ಹತ್ಸೋದು. ನಾನೇ ಫಸ್ಟ್ ಹೋಗ್ತೀನಿ ತಡ್ರಿ. ಆನ್ ರೆಕಾರ್ಡ್ ಆಗ್ತಾ ಇದೆಯಾ? ಹೆಂಗೆ ನಾವು No comments. ಏನೋ ಅಪರೂಪ ಗಾಡಿ ಹತ್ಕೊಂಡ್ಬಿಡ್ತು ನೀಟಾಗಿ ರೋಡು. ನೀವು ಮಾಡಿದ ತಪ್ಪೇನು ಗೊತ್ತಾ, ಗುಂಪಲ್ಲಿ ಬರಬಾರ್ದಿತ್ತು. ಹೌದು, ನಿಜ ತಪ್ಪು. ಕೊಡ್ಬೇಕಿತ್ತು. ಬುದ್ಧಿರ ಇಲ್ಲ ಈ ನನ್ನ ಮಕ್ಕಳಿಗೆ ಗುರು. ಹಾ ನೀವೆಲ್ಲ ಎಲ್ಲಿದ್ರು? ನಿಲ್ಸು ಬ್ಯಾಕ್ ಬಾ. ಇವ್ನ ಯಾವನ ಸೆಡೆ ನನ್ನ ಮಗ. ಗೌಡ ಹೆಂಗೈತೆ? ನೋಡಕ್ಕಾಗದೆ, ಅಳಕ್ಕಾಗದೆ, ನಗೆಯಕ್ಕಾಗದೆ, ನಿನ್ ಬಾಳೆಗೆ ಬೆಂಕಿ ಹಾಕ. ನೋಡಿ, ಗೋಸ್ಟ್ ವಿಲೇಜ್ ಮೇಲಿದೆಯಂತೆ. ಇಲ್ಲಿ ನಮ್ಮನ್ನು ಊಸ್ಟ್ ಮಾಡಕ್ಕೆ ಇಲ್ಲಿ ತಗೊಂಬಂದು ನಿಲ್ಸೋರು ಗಾಡಿ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು. ಗೋಪುರ ಆಫ್ ಮಾಡ್ಬಿಟ್ಟಿದ್ದೀನಿ. ಎಲ್ಲ R15 RC ಗೀರ್ಸಿ 390 NS ಎಲ್ಲ ಬಡ್ದು ಬಿಸಾಕ್ಬಿಟ್ಟವ್ರು. ಹಂಗೆ ಎಲ್ಲ ಹುಡುಗರು ರೆಸ್ಟ್ ಮಾಡ್ತಾವ್ರೆ. ಇನ್ನೂ ಒಂದು ಸ್ವಲ್ಪ ದೂರ ಇದೆ, ಹೋಗಬೇಕು. ಇಂಥವ್ರ ಮಾತು ಕೇಳ್ಕೊಂಡು ಆಫ್ ರೋಡಿಗೆ ಬರಬೇಡಿ. ಇವರೆಲ್ಲ ನಮ್ಮ ಗಾಡಿಗಳು ಹಾಳು ಮಾಡೋಕೆ ಇವರೇ ಕಾರಣ. ಇವರು ಆಮೇಲೆ ಅವನು ಲೋಫರ್, ಅವನು ಶ್ರೀ ಅಂಥವ್ರು ಮಾತು ಕೇಳಿ ಏನಿಲ್ಲ ಬ್ರೋ, ಆಫ್ ರೋಡು ನಿಧಾನಕ್ಕೆ ಬರ್ಬೋದು ಅಂತೆ. ಈಗ ಹೋಗ್ಬೇಕಾದ್ರೆ ಇರೋದು ಎಲ್ಲ ಬಾಯಿ ಕಲ್ಸೋಗ್ತು. ಚಳಿಗೆ ಗಟ್ಟಿಯಾಗಿದ್ದಲ್ಲ, ಈಗ ನೀರು ಹಾಕ್ತಾವೆಲ್ಲ. ಇಂಥವ್ರ ಮಾತು ಕೇಳ್ಕೊಂಡು ಎಂಥ ಜಾಗಕ್ಕೆ ಬರಬಾರ್ದು. ಅದು ಈ ಥರ ಗಾಡಿ ಈ ಥರ ಟೈರ್ ಹಾಕ್ಕೊಂಡು, ಅಯ್ಯೋ ಶಿವ, ಅಯ್ಯೋ ಅಣ್ಣ ನನ್ನ ಕೈದು ಆಯ್ತಾ ಇಲ್ಲ ಅಣ್ಣ, ಯಾವುದೋ ಗೋಸ್ಟ್ ವಿಲೇಜು ಅಂತ ಅಂದ್ಕೊಂಡು. ಸ್ವಾಮಿ, ಇಡ್ಲಿ ಎಲ್ಲ ಕರಗೆ ಹೋಯ್ತದ ಗುರು. 5 ಇಡ್ಲಿ ತಿಂದಿದ್ದು. ಹುಷಾರು. ಎಷ್ಟು ಸಲ ಬೀಳ್ತಾರೋ ಇವರು. ಅವನೆಲ್ಲ ಕಡೆ ಬೀಳ್ತಾವನೆ ಗುರು. ಯಾಕೆ? ಯಪ್ಪ, ಆನೆ ಲದ್ದಿ ಎಲ್ಲ ಇದೆ ಗುರು. ಇಲ್ಲಿ ಕಾಡು ಪ್ರಾಣಿಗಳು ಕಾಟ ಫೆಸಿಲಿಟೀಸ್ ಇಲ್ಲ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಊರು ಬಿಟ್ಬಿಟ್ಟವ್ರೆಲ್ಲ. ಬಂದೋದಪ್ಪ ಗೋಸ್ಟ್ ವಿಲೇಜ್ಗೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಯವ್ವ ಗಾಡಿ ನಮ್ಮ ಜಾಕಿ ಹೆಂಗೋ ಕರ್ಕೊಂಬಂದ ನನ್ನ. ಸುಬ್ಬಿ ಕಳ್ಸುಬ್ಬಿ. ಕೊನೆಗೂ ಗೋಸ್ಟ್ ವಿಲೇಜಿಗೆ ಬಂದಿದ್ದೀವಿ ಸ್ನೇಹಿತರೆ. ನನ್ನ ಗೋಪ್ರೋ ಚಾರ್ಜ್ ಖಾಲಿ ಆಗಿರೋ ಕಾರಣ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ತಕ್ಕ ಮಟ್ಟಕ್ಕೆ ಕ್ಲಾರಿಟಿ ಬರುತ್ತೆ. ಏನು ಫೆಸಿಲಿಟೀಸ್ ಇಲ್ಲದಿರೋ ಕಾರಣ ಜನ ಯಾರು ಇಲ್ಲ ಇಲ್ಲಿ ಅಷ್ಟೇ. ಊರು ಬಿಟ್ಟಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ. ಕಾಡು ಪ್ರಾಣಿಗಳ ಕಾಟನೂ ಕೂಡ ಇರ್ಬೋದು.
ಮನೆಗಳೆಲ್ಲ ಹೆಂಗಿತ್ತು ಹಂಗೆ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಮನೆಗಳೆಲ್ಲ ಹಂಗೆ ಇದೆ. ಅಲ್ಲಿ ಯಾರು ಎಣ್ಣೆ ಪಾರ್ಟಿ ಎಲ್ಲ ಮಾಡೋಗ್ಬಿಟ್ಟವ್ರೆ. ನೋಡಿ ಮನೆಯೊಳಗೆ ದೇವ್ರ ಮೂರ್ತಿ ಎಲ್ಲ ಹಾಗೆ ಇದೆ. ಗಣಪತಿ, ಲಕ್ಷ್ಮಿ. ಫೆಸಿಲಿಟೀಸ್ ಇಲ್ಲದೆ ಇರೋ ಕಾರಣಕ್ಕೆ ಮೋಸ್ಟ್ಲಿ ಊರು ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿದೆ ಅವ್ರು ಹೇಳಿದ ಪ್ರಕಾರ. ಕಾಡು ಪ್ರಾಣಿಗಳ ಕಾಟ ಕೂಡ ಇರ್ಬೋದು. ಸುಮ್ಮನೆ ನಾವು ಸಿಕ್ಕಿದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅದೇ ರೀಸನ್. ನೆಗೆಟಿವ್ ಎನರ್ಜಿ ಅಂತೆಲ್ಲ ಏನಿರಲ್ಲ, ನಾವು ಅಂದ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಕರಿಗೌಡ ಏನು ಅನ್ನಿಸ್ತಿದೆ ಈ ಜಾಗಕ್ಕೆ ಬಂದಮೇಲೆ? ನೆಕ್ಸ್ಟ್ ಟೈಮ್ ನಿಮ್ನೆಲ್ಲ ಬಿಟ್ಟು ಯಾರು ಕರ್ಕೊಂಡ್ ಬರ್ಬೇಕು ಅನಿಸ್ತಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಬೋಲೋ ಭಾರತ್ ಮಾತಾ ಕಿ. ವಿಧವೆಯರ ಪಾಲಿನ ಗಂಡ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.